ಓಂ ನಮಃ ಶಿವಾಯ. ಕುಂಭರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ನಾನು ಕುಂಭರಾಶಿಯವರಿಗೋಸ್ಕರ ಮಾರ್ಚ್ ತಿಂಗಳಿಗೋಸ್ಕರ ಒಂದು 5 ಎಚ್ಚರಿಕೆಗಳನ್ನು ಕೊಡಲಿದ್ದೇನೆ. ನಿಮ್ಮನ್ನು ಖಂಡಿತ ಹೆದರಿಸ್ಲಿಕ್ಕಂತೂ ಅಲ್ವೇ ಅಲ್ಲ, ನಿಮ್ಮನ್ನು ಹೆದರಿಸ್ಲಿಕ್ಕೆ ಯಾರು ಕೇಳೋ ಸಾಧ್ಯ ಇಲ್ಲ, ಮಾಡಲೂಬಾರ್ದು. ಅದನ್ನು ಎಚ್ಚರಿಕೆಗಳನ್ನು ಕೊಡ್ತಾ ಇದ್ದೇನೆ. ಏನು ಸಮಸ್ಯೆ ಆಗಬಹುದು, ಅದರಿಂದ ಹೇಗೆ ತಪ್ಪಿಸ್ಕೊಳ್ಬಹುದು ಅನ್ನುವಂಥದ್ದನ್ನು, ಏನು ಎಚ್ಚರಿಕೆ ವಹಿಸ್ಕೊಳ್ಬೇಕು ಅನ್ನುವಂಥದ್ದು. ಶುಭ ವಿಚಾರಗಳು ಇದೆ. ಶುಭ ವಿಚಾರವೇ ಇಲ್ವಾ, ಬರೀ ಎದುರಿಸೋದ ಅಂತ ಅನ್ಕೋಬೇಡಿ. ಪ್ರತಿ ತಿಂಗಳು ಪ್ರತಿ ರಾಶಿಯವರೆಗೂ ಒಂದಿಷ್ಟು ಒಳ್ಳೆಯ ವಿಚಾರಗಳು, ಒಂದಿಷ್ಟು ನೆಗೆಟಿವಿಟೀಸ್ ಅಥವಾ ಸಮಸ್ಯೆಗಳು, ಸಾಧ್ಯತೆಗಳು ಇರ್ತದೆ. ಸೊ ಅದರಿಂದ ಎರಡನ್ನೂ ಬೇರೆ ಬೇರೆ ವಿಡಿಯೋ ಮಾಡ್ತೀವಿ ಅಷ್ಟೇ. ನಾನು ಒಂದೇ ವಿಡಿಯೋದಲ್ಲಿ ಎಲ್ಲೋದು ಹೇಳ್ಕೊಳ್ಳೋಕೆ ಹೋದ್ರೆ 1 ಅವರ್ ಆದರೂ ಮುಗಿಯಲ್ಲ ಅನ್ನೋ ಕಾರಣಕ್ಕೆ ಎರಡು ಬೇರೆ ಬೇರೆ ವಿಡಿಯೋ ಮಾಡ್ತೇನೆ. ಸೊ ಅದರಿಂದಾಗಿ ದಯವಿಟ್ಟು ಪ್ರತಿಯೊಬ್ಬ ಕುಂಭರಾಶಿಯವರಿಗೆ ವಿಡಿಯೋ ರೀಚ್ ಆಗೋ ತನಕ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಶೇರ್ ಮಾಡಿ. ಈ ವಿಡಿಯೋನ ಆದಷ್ಟು ಜಾಸ್ತಿ ಶೇರ್ ಮಾಡಿ. ಪ್ರತಿಯೊಬ್ಬ ಕುಂಭರಾಶಿಯವರಿಗೆ ವಿಡಿಯೋ ರೀಚ್ ಆಗಲಿ. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ಕಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ, ಪೇಜನ್ನ ಫಾಲೋ ಮಾಡ್ಕೊಳ್ಳಿ. ಮೇಲ್ಗಡೆ ಪೇಜ್ ಫಾಲೋ ಅಂತ ಇರುತ್ತಲ್ಲ, ಪೇಜನ್ನು ಫಾಲೋ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ಮೊದಲನೇದಾಗಿ ಮಾರ್ಚ್ ತಿಂಗಳ ಗ್ರಹ ಸ್ಥಿತಿಗಳು. ಮಾರ್ಚ್ನಲ್ಲಿ ನಿಮಗೆ ಮಾರ್ಚ್ 14ನೇ ತಾರೀಕಿನ ತನಕ ಕುಂಭರಾಶಿಯಲ್ಲಿರುವ ರವಿ 14ರಿಂದ ಆಚೆ ಮೀನರಾಶಿಗೆ ರವಿ ಸಂಚಾರ ಆಗುತ್ತೆ. 15 ದಿವಸ ಇಲ್ಲಿ, 15 ದಿವಸ ಒಂದು ಮೊದಲ 2 ವಾರ ಕುಂಭರಾಶಿಯಲ್ಲಿ, ನಂತರದ 2 ವಾರ ಮೀನರಾಶಿಯಲ್ಲಿ ರವಿಗ್ರಹದ ಸಂಚಾರ. ಇನ್ನು ಬುಧ ಗ್ರಹ, ಶುಕ್ರ ಗ್ರಹ ಹಾಗೂ ರಾಹು ಗ್ರಹದ ಒಂದು ಸ್ಥಾನ ಮೀನರಾಶಿ ಆಗುತ್ತೆ. ಅದರಿಂದ ಒಂದು ಚತುರ್ಗ್ರಹ ಮಹಾಯೋಗ ನಿಮಗೆ ಮಾರ್ಚ್ ತಿಂಗಳಲ್ಲಿ ಕಂಡು ಬರಲಿದೆ. 4 ಗ್ರಹಗಳು ಮೀನರಾಶಿಯಲ್ಲಿರಲಿದೆ. ಅಷ್ಟಲ್ಲದೆ ಕುಂಭರಾಶಿಯಲ್ಲಿ ಶನಿಗ್ರಹ, ಕನ್ಯಾ ರಾಶಿಯಲ್ಲಿ ರಾಹುಗ್ರಹ, ಮಿಥುನ ರಾಶಿಯಲ್ಲಿ ಕುಜಗ್ರಹ, ವೃಷಭ ರಾಶಿಯಲ್ಲಿ ಗುರುಗ್ರಹ. ಇದು ಸಾಮಾನ್ಯವಾದಂಥ ಒಂದು ಗ್ರಹ ಸ್ಥಿತಿ ಮಾರ್ಚ್ ತಿಂಗಳಿಗೋಸ್ಕರವಾಗಿರುತ್ತೆ. ಇದನ್ನೆಲ್ಲ ಆಧಾರವಾಗಿಟ್ಕೊಂಡೇ ನಾವು ನಿಮಗೆ ಮಾರ್ಚ್ ತಿಂಗಳ ಒಂದು ವಿಚಾರಗಳನ್ನು, ಮಾಸ ಭವಿಷ್ಯವನ್ನು ತಿಳಿಸ್ತಾ ಇರುವಂಥದ್ದಾಗಿರುತ್ತೆ. ಮಾರ್ಚ್ ತಿಂಗಳ ಗ್ರಹ ಸ್ಥಿತಿಗಳು ಹೀಗಿರಬೇಕಾದ್ರೆ ಎಚ್ಚರಿಕೆಗಳು ನೋಡೋಣ. ಮೊದಲನೇ ಎಚ್ಚರಿಕೆ, ಕುಂಭರಾಶಿಯವರಿಗೆ ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ಒಂದು ವಿಚಿತ್ರವಾದಂಥ ತೊಳಲಾಟ, ಕಷ್ಟ, ಚಡಪಡುವಿಕೆ ಅಂತಾರಲ್ಲ, ಸೊ ಅದು ನಿಮ್ಮ ಒಳಗೆ ಆಗ್ತದೆ. ಅದು ಯಾಕೆಂದರೆ ಏನಕ್ಕೆ ಆ ಥರದ್ದು ಗೊಂದಲಮಯ ವಾತಾವರಣ, ಗೊಂದಲವಾದಂಥ ಹಾಗೂ ನಿಮಗೆ ಇಷ್ಟ ಇಲ್ಲದೆ ಇರತಕ್ಕಂಥದ್ದನ್ನು ಒಪ್ಪಿಕೊಳ್ಳಬೇಕಾದಂಥ ಅನಿವಾರ್ಯತೆ, ಒಂದು ಪ್ರೆಷರ್. ಯಾಕೆ? ಸಪ್ತಮಾಧಿಪತಿಯಾದ ರವಿಗ್ರಹ ನಿಮ್ಮ ರಾಶಿಯಲ್ಲೇ ಮೊದಲ 2 ವಾರಗಳಿರಲಿದ್ದಾನೆ. ಇದು ಅ ಸಾರ್ಟ್ ಆಫ್ ಪ್ರೆಷರ್ ಕ್ರಿಯೇಟ್ ಮಾಡುತ್ತೆ, ರಬ್ಬಿಂಗ್ ಆಗುತ್ತೆ, ಬಟ್ ಅನಿವಾರ್ಯತೆ ಆಗುತ್ತೆ. ಅಂದರೆ ನಿಮಗಿಷ್ಟ ಇಲ್ಲದವರ ಜೊತೆಯಲ್ಲಿ ನೀವು ಮಾರ್ಚ್ ತಿಂಗಳ ಒಂದು 2 ವ್ಯವಹಾರಗಳು ನೀವು ವ್ಯವಹಾರ ಮಾಡಲೇಬೇಕು. ಅವ್ರ ಜೊತೆಗೆ ಸೇರ್ಕೊಂಡು ವ್ಯವಹಾರ ಮಾಡಲೇಬೇಕಾಗತ್ತೆ. ನಿಮ್ಗೆ ಇಷ್ಟ ಇರಲ್ಲ, ಅವ್ರ ಜೊತೆ ವ್ಯವಹಾರ ಮಾಡೋದು ನಿಮ್ಗೆ ಇಷ್ಟ ಇರಲ್ಲ, ಬಟ್ ಅನಿವಾರ್ಯತೆ ಇರುತ್ತೆ. ಸೊ ಏನಾಗ್ಬಿಡುತ್ತೆ, ನಿಮಗೆ ಅನಿವಾರ್ಯವಾಗಿ ನಿಮಗೆ ಇಷ್ಟ ಇಲ್ಲದವ್ರ ಜೊತೆಗೆ ಮಾರ್ಚ್ ತಿಂಗಳ ಮೊದಲ 2 ವಾರ ವ್ಯವಹಾರ ಮಾಡಲೇಬೇಕು. ಅದೊಂಥರ ಬಿಸಿ ತುಪ್ಪ. ನಿಮಗೆ ಉಗಿದ್ರೆ ತುಪ್ಪ ವೇಸ್ಟ್ ಆಗಿಬಿಡುತ್ತೆ, ನುಂಗಿದ್ರೆ ಗಂಟಲು ಸುಟ್ಟೋಗುತ್ತೆ, ಜೊತೆಗೆ ಇಟ್ಕೊಳ್ಳೋಕ್ಕಾಗಲ್ಲ, ಬಾಯಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ, ಬಿಸಿ ತುಪ್ಪ ಎಲ್ಲ ಸುಟ್ಟೋಗ್ತಾ ಇದೆ ಅನ್ನೋ ಥರ ವಾತಾವರಣ ಇದು. ಗೊಂದಲಮಯವಾದ ವಾತಾವರಣ, ತೀರ್ಮಾನಗಳು ತೆಗೆದುಕೊಳ್ಳೋಕ್ಕಾಗಲ್ಲ. ಪ್ರತಿಯೊಂದು ನಿಮಗೆ ಇಷ್ಟ ಇಲ್ಲದನ್ನು ನಿಮ್ಮ ಮೇಲೆ ಒತ್ತಡಪೂರ್ವಕವಾಗಿ ನಿಮ್ಮ ಮೇಲೆ ಹೇರಲಾಗ್ತಾ ಇದೆ, ನಿಮಗೆ ಇಷ್ಟವಿಲ್ಲದನ್ನು ನಿಮ್ಮ ಮೇಲೆ ಹೇರಲಾಗ್ತಾ ಇದೆ ಅಂತ ಅನಿಸುತ್ತೆ. ನಿಮಗೆ ಏನು ಮಾಡೋಕ್ಕಾಗದಿರುವಂಥ ಸ್ಥಿತಿ 2 ವಾರ ಕಂಟಿನ್ಯೂ ಆಗಿರುತ್ತೆ. ಈ 2 ವಾರ ನೀವು ಸಂಯಮದಿಂದ ಇದ್ದುಬಿಟ್ರೆ 3ನೇ ವಾರ 4ನೇ ವಾರ ಚೆನ್ನಾಗಿರ್ತೀರಿ, ಏನು ತೊಂದರೆ ಆಗಲ್ಲ. ನಾನು ಹೇಳಿದ್ದು ಅರ್ಥ ಆಯಿತು ಅನಿಸುತ್ತೆ. ಸೊ ಈ 2 ವಾರ ನೀವು ಒಂದು ಸ್ವಲ್ಪ ತಡ್ಕೊಳ್ಬೇಕು, ಅದನ್ನು ಆಯಿತು ಅಂತ ಅನುಭವಿಸ್ಬೇಕು. ಅದನ್ನು ಇಲ್ಲ ಅಂದ್ರೆ ಅದಕ್ಕೆ ಪರಿಹಾರಾದಿಗಳು ಮಾಡ್ಕೊಳ್ತೀನಿ ಅಂದರೆ ರವಿ ಅಷ್ಟೋತ್ರ, ಶನಿ ಅಷ್ಟೋತ್ರ ಪಠನೆ ಮಾಡಿ. ಮನೆ ಹತ್ರದಲ್ಲಿ ಯಾವ್ದಾದ್ರು ದೇವಸ್ಥಾನದಲ್ಲಿ ನವಗ್ರಹಗಳಿದ್ದೇ ಇರುತ್ತೆ, ಅದ್ರ ಮಧ್ಯದಲ್ಲಿ ಸೂರ್ಯ ಇರ್ತಾನೆ, ಸೂರ್ಯನಿಗೊಂದು ಅಭಿಷೇಕ ಪೂಜೆ. ಸೂರ್ಯನ ಹಿಂದ್ಗಡೆ ಪಕ್ಕದಲ್ಲಿ ಶನೇಶ್ವರ ಇರ್ತಾನೆ, ಶನೇಶ್ವರನಿಗೊಂದು ಅಭಿಷೇಕ ಪೂಜೆಯನ್ನು ಮಾಡಿಸಿ, ಸೂರ್ಯನ ಹಿಂಭಾಗದಲ್ಲಿ ಇರ್ತಾನೆ ಹಿಂದ್ಗಡೆಗೆ. ಸೊ ಅದರಿಂದ ಅದನ್ನು ಮಾಡಬಹುದು. ಇಲ್ಲಾಂದ್ರೆ ನಾವು ವಿಶೇಷವಾದಂತಹ ಆರಾಧನೆಗಳನ್ನು ಹಾಗೂ ವಿಶೇಷವಾದಂತಹ ಕರುಂಗಲಿ ಮಾಲೆಯನ್ನೇ ಕೊಡ್ತಾ ಇದ್ದೇವೆ. ಶಿವರಾತ್ರಿ ಅಮಾವಾಸ್ಯೆ ದಿವಸ ರುದ್ರಹೋಮವನ್ನು ಮಾಡಿ ಬಹಳ ಅದ್ಭುತವಾದಂತಹ ಕರುಂಗಾಲಿ ಮಾಲೆ. ಪ್ರತಿಯೊಬ್ಬರು ಕೇಳ್ತಾರೆ ಕರುಂಗಾಲಿ ಮಾಲೆ ಎಲ್ಲಿ, ಇಂಟರ್ನೆಟ್ ಎಲ್ಲ ಇದೆ, ಯಾವುದು ಒರಿಜಿನಲ್ ಯಾರು ಡೂಪ್ಲಿಕೇಟ್ ಅಲ್ಲೇ ಹೆದರ್ಕೊಳ್ತಾ ಇದ್ದಾರೆ. ನಾವು ಒರಿಜಿನಲ್ ಕರುಂಗಾಲಿ ಮಾಲೆಯನ್ನು ನೇಪಾಳ ಪಶುಪತಿನಾಥನ ಸನ್ನಿಧಾನದಲ್ಲಿ ಎನರ್ಜೈಸ್ ಮಾಡಿಕೊಂಡು ನಿಮಗೆ ಕೊಡ್ತಾ ಇರ್ತಕ್ಕಂಥದ್ದು ಅದ್ಭುತವಾದಂತಹ ಒಂದು ಪ್ರಸಾದ. ಜಸ್ಟ್ ಸ್ಕ್ರೀನ್ ನಂಬರ್ಗೆ ನಿಮ್ಮ ಹೆಸರು ವಿವರ ಸಂಕಲ್ಪ ಮಾಡೋಕ್ಕೆ ವಾಟ್ಸಪ್ ಮಾಡಿದ್ರೆ ಸಾಕು, ನಿಮಗೆಲ್ಲ ಡೀಟೇಲ್ಸ್ ಕಳಿಸ್ಕೊಡ್ತಾರೆ. 2ನೇ ಎಚ್ಚರಿಕೆ ಕುಂಭರಾಶಿಯವರಿಗೆ ಈ ಒಂದು ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ,
ಯಾವುದೋ ಒಂದು ಪ್ರಮುಖವಾದಂತಹ ಕೆಲಸಗಳನ್ನು ಮಾಡ್ತಾ ಮಾಡ್ತಾ ನೀವು ಕೈ ಹಾಕಿದ ಕೆಲಸಗಳು ಮಾಡಬೇಕು ಅಂದ್ಕೊಂಡಲ್ಲಿ ತುಂಬ ಜಗಳಗಳಾಗ್ತಾ ಇರ್ತವೆ ಆ ಕ್ಷೇತ್ರದಲ್ಲಿ. ಮನೆ ಕಟ್ಟಲಿಕ್ಕೆ ಅಂದ್ಕೊಂಡಿದ್ದೀರಾ, ಮನೆ ಕಟ್ಟೋ ಜಾಗ ಹೋಗ್ತೀರಾ, ಜಗಳ ಆಗುತ್ತೆ. ಮನೆ ಆಗಲಿ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀರಾ, ಅಲ್ಲೇನೋ ಜಗಳಗಳಾಗುತ್ತೆ. ಅಥವಾ ಬ್ಯಾಂಕಿಗೆ ಹೋಗ್ತೀರಾ, ಅಲ್ಲೇನೋ ಜಗಳ. ನನಗೆ ಓದೋದೆಲ್ಲ ಜಗಳ ಆಗುತ್ತಲ್ಲ, ಏನು ಕತೆ ಇದು ಅನ್ನೋ ಒಂದು ಕ್ವಶನ್ ಮಾರ್ಕ್ ಬಂದ್ಬಿಡುತ್ತೆ. ಏನೇ ಮಾಡೋಕ್ಕೋಗಲಿ ಅಲ್ಲೊಂದು ಜಗಳದಿಂದನೇ ಸ್ಟಾರ್ಟ್ ಆಗುತ್ತೆ, ಜಗಳದೊಂದಿಗೆ ಅಂತಿಮವಾಗುತ್ತೆ. ಏನಕ್ಕೆ ಇದು ಕೈ ಹಾಕಿದ ಕೆಲಸಗಳೆಲ್ಲ ಜಗಳ ಮನಸ್ತಾಪಗಳೇ, ಯಾವುದು ಸುಸೂತ್ರವಾಗಿ ಆಗ್ತಾ ಇಲ್ಲ. ನಿಧಾನನೇ ಹೂವು ಎತ್ತದಂಗೆ ಆಗಬೇಕು, ಒಳ್ಳೆ ಜಗಳ ಮನಸ್ತಾಪ ಇರಬಾರ್ದು. ಪ್ರೀತಿ ವಿಶ್ವಾಸದಲ್ಲಿ ಕೆಲಸ ಆಗಬೇಕು ಅಂದರೆ ಅದಾಗಲ್ಲ. ಕೆಲಸ ಆಗದೆ ಹೋಗಲಿ, ಜಗಳ ಮನಸ್ತಾಪ ಮಾತ್ರ ಆಗೇ ಆಗುತ್ತೆ. ಸೊ ಕೆಲಸ ಆಯಿತು ಅಂದರೂ ಜಗಳ ಮನಸ್ತಾಪಗಳು ಮಧ್ಯದಲ್ಲಿ ಆಗಿರುತ್ತೆ, ಕೆಲಸ ಆಗಲಿಲ್ಲ ಅಂದರೂ ಜಗಳ ಮನಸ್ತಾಪಗಳಿಂದ ನಿಂತು ಹೋಗಿರುತ್ತೆ. ಸೊ ಅದರಿಂದ ಆ ಉಗ್ರತೆ, ನೀವು ಎಲ್ಲೇ ಕೆಲಸ ಮಾಡೋಕ್ಕೆ ಕೈ ಹಾಕುವಾಗ ಒಂದು ಉಗ್ರತೆ, ಏನಿದು ಎಲ್ಲ ಇದೇ ಆಗೋಯ್ತಲ್ಲ ಅಂಥೇಳಿ. ಜಾಬಲ್ಲಿ ಎಲ್ಲ ಓಕೆ, ನಿಮಗೆ ಪ್ರಮೋಷನ್ ಅಂದರು, ಅದನ್ನೇ ನೋಡ್ಕೊಂಡು ಯಾರೋ ಹೊಟ್ಟೆ ಹೊರ್ಕೊಂಡ್ರು, ಅವರೇನೋ ಜಗಳ ತೆಗೆದ್ರು, ಅವರೇನೋ ನಾನು ರಿಸೈನ್ ಮಾಡ್ತೀನಿ ಅಂದರು, ನಿಮ್ಮ ಮತ್ತೆ ಕೂತ್ಕೊಂಡು ಮತ್ತೆ ಸಂತಾನ ಅವ್ರಿಗೆ ನಿಮಗೆ ಜಗಳ ಅಥವಾ ಏನೋ ಒಂದು. ಏನಪ್ಪ ಇದು, ಒಂದು ಸುಸೂತ್ರವಾಗಿ ಒಂದು ಪ್ರಮೋಷನ್ ಸಿಕ್ಕಿರೋದನ್ನು ಎಂಜಾಯ್ ಮಾಡೋಕ್ಕಾಗಲ್ಲ. ಅದು ಒಂದು ಟಾರ್ಗೆಟ್ ಕಂಪ್ಲೀಟ್ ಮಾಡಿದೆ ಅದನ್ನು ಎಂಜಾಯ್ ಮಾಡೋಕ್ಕಾಗಲ್ಲ. ಅಲ್ಲೊಂದಿಷ್ಟೇನೋ ಟಾರ್ಗೆಟ್ ಕಂಪ್ಲೀಟ್ ಮಾಡಿದೆ ಅನ್ನುವಂಥ ಸಂತೃಪ್ತಿನೇ ಇಲ್ಲ ಈ ಜಗಳ ಮನಸ್ತಾಪಗಳಿಂದಾಗಿ. ಯಾವುದೋ ಒಂದು ಗಲಾಟೆ. ಸೊ ಈ ಗಲಾಟೆ ಏನೇ ನಿಮ್ಮ ಕೈಲಿ ಯಾರಿಗೂ ಏನೊಂದು ಮಾಡಿಸ್ಬೇಕು ಅಂದ್ರೆ ಅದು ಗಲಾಟೆಯಿಂದನೇ. ಜಗಳ ಮಾಡಿ ಬೈದೆ ಆ ಕೆಲಸಗಳನ್ನು ಮಾಡಿಸ್ಬೇಕಾದ ಅನಿವಾರ್ಯತೆ. ಏನಿದು, ವಾಟ್ಸ್ ಗೋಯಿಂಗ್ ಆನ್ ಅನ್ನೋ ಥರ ಇದು ಬಹಳ ನಿಮಗೆ ಸಮಸ್ಯೆಗಳನ್ನು ತೋರಿಸ್ತಾ ಇದೆ. ಸೊ ಆದ್ದರಿಂದ ನೀವು ಒಂದು ಕೆಲಸ ಮಾಡ್ಬೋದು, ಕೈ ಹಾಕಿದ ಕೆಲಸಗಳೆಲ್ಲ ಸುಸೂತ್ರವಾಗಿ ಆಗಬೇಕು ಅಂತಂದರೆ. ಯಾಕೆಂದರೆ ಕೈ ಹಾಕಿದ ಕೆಲಸಗಳು ಯಶಸ್ವಿ ಆಗುವ ಸಾಧ್ಯತೆ ತುಂಬ ಕಮ್ಮಿ ಇದೆ. ಪಂಚಮಾಧಿಪತಿಗೆ ನೀಚ, ಪಂಚಮಾಧಿಪತಿ ನೀಚ ಆದಾಗ ಕೈ ಹಾಕಿದ ಕೆಲಸಗಳು ಸುಸೂತ್ರವಾಗಿ ಆಗಲ್ಲ. ಜೊತೆಗೆ ಪಂಚಮದಲ್ಲಿ ಜಗಳ ಆಗುತ್ತೆ. ಈ ಕಡೆ ಕೆಲಸನೇ ಆಗಲ್ಲ, ಆದರೂ ಜಗಳವೇ. ನಿಮಗೊಂಥರ ಏನಿದು ಅನ್ನೋ ಥರ. ಆದ್ದರಿಂದ ದಯವಿಟ್ಟು ಈ ಒಂದು ಮಾರ್ಚ್ ತಿಂಗಳಲ್ಲಿ ನಾನು ಕೆಲಸ ಮಾಡಿಕೊಡ್ತೀನಿ ಅಂತ ಯಾರಿಗೂ ಏನೂ ಹೇಳೋಕ್ಕೆ ಹೋಗಬೇಡಿ. ನೀವು ಕೂಡ ಯಾವುದೋ ಒಂದು ದೊಡ್ಡ ಪ್ರಮುಖವಾದ ಕೆಲಸಗಳ ಕೈ ಹಾಕಕ್ಕೆ ಹೋಗಬೇಡಿ, ಸ್ಟಾರ್ಟ್ ಮಾಡೋಕ್ಕೆ ಹೋಗಬೇಡಿ. ಅಥವಾ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿರೋ ಕೆಲಸಗಳೇನೋ ಜಗಳ ಮನಸ್ತಾಪಗಳಾದೆಯಾ, ಸ್ವಲ್ಪ ಸಂಯಮ ತಾಳ್ಮೆಯನ್ನು ವಹಿಸಿ ವಿಷ್ಣು ಸಹಸ್ರನಾಮ ಪಠನೆ ಮಾಡಿ, ಕುಜಾಷ್ಟೋತ್ರ ಪಠನೆ ಮಾಡಿ, ಆ ಸಮಸ್ಯೆಗಳ ಬಗೆಹರಿಯುತ್ತೆ ನಿಮಗೆ ತಾತ್ಕಾಲಿಕವಾಗಿ. ಆಯ್ತಲ್ವಾ? ಎಷ್ಟಾಗುತ್ತೋ ಅಷ್ಟು ಮಾಡಿ. ಇಲ್ಲ ಕೆಂಪು ವಸ್ತ್ರದಲ್ಲಿ ತೊಗರಿ ಬೇಳೆಯನ್ನು ದಾನ ಮಾಡಿ ಮಂಗಳವಾರಗಳಲ್ಲಿ, ಅದು ಕೂಡ ತಕ್ಕ ಮಟ್ಟಿಗೆ ನಿಮಗೆ ಕಂಟ್ರೋಲ್ಗೆ ಬರುತ್ತೆ. ಅಥವಾ ವಿಷ್ಣು ಸಂಬಂಧಿತ ದೇವಸ್ಥಾನದಲ್ಲಿ ಬುಧವಾರಗಳಲ್ಲಿ ತುಳಸಿಯಲ್ಲಿ ಅರ್ಚನೆ ಮಾಡಿಸಿ. ಪಂಚಮಾಧಿಪತಿ ನೀಚ ಇದ್ದಾಗ ಯಾವ ಕೆಲಸಗಳು ಕೈ ಹಾಕಿರೋ ಕೆಲಸ ಆಗಲ್ಲ, ಎಲ್ಲ ಅರ್ಧಮರ್ಧ ನಿಂತೋಗ್ಬಿಡ್ತವೆ, ಎಲ್ಲ ಜಗಳ ಮನಸ್ತಾಪಗಳೇ. ಸುಸೂತ್ರವಾಗಿ ಕೆಲಸಗಳು, ಸುಲಭವಾಗಿ ಕೆಲಸಗಳು, ಹೂವೆದಂಗೆ ಕೆಲಸ ಆಗೋದಿಲ್ಲ, ಅದು ಪ್ರಾಬ್ಲಮ್ ಆಗಿರುತ್ತೆ. ಮಕ್ಕಳ ಜೊತೆಗೂ ತುಂಬ ಜಗಳ ಮನಸ್ತಾಪಗಳಾಗುತ್ತೆ, ಗೊತ್ತಲ್ವಾ? ಅದೇ ನಮ್ಮ ಮೂರನೆಯ ಎಚ್ಚರಿಕೆ. ಕುಂಭರಾಶಿಯವರಿಗೆ ಈ ಒಂದು ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ಸಂತಾನ ಪಂಚಮಾಧಿಪತಿಯಾಗಿರತಕ್ಕಂಥ ಬುಧ ನೀಚ ಸ್ಥಿತಿಯಲ್ಲಿ, ಪಂಚಮದಲ್ಲಿ ಕುಜ. ಪಂಚಮದಲ್ಲಿ ಕುಜ ಬಂದಾಗ ಮಕ್ಕಳೊಟ್ಟಿಗೆ ಜಗಳ ಮನಸ್ತಾಪ. ಎಷ್ಟೋ ಕಡೆ ಏನಾಗ್ಬಿಡುತ್ತೆ, ಮಕ್ಕಳ ಜೊತೆ ಜಗಳ ಮಾಡಿ ಮಕ್ಕಳು ಮನೆ ಬಿಟ್ಟು ಹೋಗುವವರೆಗೂ ಹೋಗ್ಬಿಡುತ್ತೆ. ಅದು ಮತ್ತೊಂದೇನೋ ಒಂದಿಷ್ಟು ನೆಗೆಟಿವ್ ಆಗೋಕ್ಕಿನ್ನೂ ನೀವು ಮಕ್ಕಳೊಂದಿಗೆ ಸಂಯಮದಿಂದ ತಾಳ್ಮೆಯಿಂದ ನಡ್ಕೊಳ್ತಕ್ಕಂಥದ್ದು ಮುಖ್ಯವಾಗಿರುತ್ತೆ. ಅವ್ರೇನೇ ತಪ್ಪು ಮಾಡಿರಬಹುದು, ತಕ್ಷಣಕ್ಕೆ ಹರಿಹಾಯೋದು, ಅವ್ರ ಮೈ ಮೇಲೆ ಬಿದ್ದು ಹರಿಹಾಯೋದು ಬದಲಾಗಿ, ಹೊಡೆಯೋದು ಬಡಿಯೋದು ಗಲಾಟೆ ಪೋಟ್ ಅಂತ ಮಾಡೋ ಬದಲಾಗಿ ಕೂತ್ಕೊಂಡು ತಾಳ್ಮೆಯಿಂದ, ಯಾಕೆ ಹಿಂಗೆ ಮಾಡಿದೆ, ಹಿಂಗೆ ಮಾಡೋದು ತಪ್ಪಲ್ವಾ, ಯಾಕೆ ಹಿಂಗೆ ಮಾಡ್ತಾ ಇದೆಯಾ, ಈ ಥರ ನೀವು ಹೇಳ್ಕೊಂಡು ಹೋಗ್ತಕ್ಕಂಥದ್ದು, ಸಮಾಧಾನವಾಗಿ ಮಾತಾಡಿಕೊಳ್ತಕ್ಕಂಥದ್ದೇ ಭಾಳ ಮುಖ್ಯವಾಗಿರುತ್ತೆ. ಈ ಸಮಾಧಾನ ಅನ್ನತಕ್ಕಂಥದ್ದು ಇಲ್ಲದೆ ನೀವು ವರ್ತಿಸಿದಾಗ ಏನಾಗುತ್ತೆ, ಸ್ವಲ್ಪ ಸಮಸ್ಯೆ, ಸ್ವಲ್ಪ ಅಲ್ಲ ಜಾಸ್ತಿನೇ ಸಮಸ್ಯೆ ಆಗ್ಬಿಡ್ಬೋದು. ಇದು ಮಕ್ಕಳು ಇರ್ತಕ್ಕಂಥದ್ದು. ಇನ್ನು ಮಕ್ಕಳೇ ಆಗಿಲ್ಲದೆ ಇರ್ತಕ್ಕಂಥವ್ರು, ಮಕ್ಕಳಿಗೋಸ್ಕರ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ದಂಪತಿಗಳಿಗೂ ಸ್ವಲ್ಪ ಅದರಲ್ಲಿ ಹಿನ್ನಡೆ ಆಗುತ್ತೆ. ಅಂದ್ರೆ ನಿಮ್ಗೆ 2 ತಿಂಗಳಾಯಿತು ನಿಲ್ಲಿಲ್ಲ, 3 ತಿಂಗಳಾಯಿತು ನಿಲ್ಲಿಲ್ಲ, ಮತ್ತು ಅಬಾರ್ಷನ್ ಆಯಿತು, ಈ ಥರದ ಸಾಧ್ಯತೆಗಳು ಇರ್ತವೆ. ಸೊ ಅದರಿಂದ ವಿಷ್ಣು ಸಹಸ್ರನಾಮವನ್ನು ಕೂಡ ಪ್ರತಿ ದಿವಸ ಪಠನೆ ಮಾಡ್ಕೊಳ್ಳಿ. ಕುಜ ಅಷ್ಟೋತ್ರ, ಸುಬ್ರಹ್ಮಣ್ಯ ಅಷ್ಟೋತ್ರ ಪಠನೆ ಮಾಡ್ಕೊಳ್ಳಿ. ಇಲ್ಲಾಂದರೆ ನಾವು ವಿಶೇಷವಾಗಿ ನೇಪಾಳ ಪಶುಪತಿನಾಥನ ಸನ್ನಿಧಾನದಲ್ಲಿಯೇ ಶಿವರಾತ್ರಿ ಅಮಾವಾಸ್ಯದಿಂದ ಕುಜಶಾಂತಿ ಬುಧಶಾಂತಿ ಸಹಿತ ರುದ್ರ ಹೋಮವನ್ನೇ ಮಾಡ್ತಾ ಇದ್ದೇವೆ. ಹಾಗೂ ಕುಜನ ವಿಶೇಷವಾದ ಒಂದು ಪ್ರಸಾದದಲ್ಲೇ ಬರ್ತದೆ ಈ ಒಂದು ಕರುಂಗಾಲಿ ಮಾಲೆ, ಇದನ್ನು ಕೊಡ್ತಾ ಇದ್ದೇವೆ. ನೀವು ಧಾರಣೆ ಮಾಡ್ಕೊಳ್ಳಿ. ಮಕ್ಕಳು ಮನೇಲಿ ಮಾತು ಕೇಳ್ತಾ ಇಲ್ಲ, ಅವ್ರಿಗೂ ಒಂದು ಹಾಕಿ, ಇದನ್ನು ಅವರು ಹಾಕ್ಕೊಳ್ಳಿ, ನೀವು ಒಂದೊಂದು ಹಾಕ್ಕೊಳ್ಳಿ. ಸ್ವಲ್ಪ ಕರುಂಗಾಲಿ ಮಾಲೆಯ ಒಂದು ಪ್ರಭಾವದಿಂದ ನಿಮಗೊಂದು ಸ್ವಲ್ಪ ಮಕ್ಕಳಿಗೆ ಎಕ್ಸಾಮ್ಸ್ ಎಲ್ಲ ಹತ್ತಿರ ಬಂತು, ಮಾರ್ಚ್ ಏಪ್ರಿಲ್ ಎಲ್ಲ ಎಕ್ಸಾಮ್ಸ್ಗಳು, ಸ್ವಲ್ಪ ಅವ್ರಿಗೂ ಅನುಕೂಲ ಆಗಲಿ, ಒಳ್ಳೆಯದಾಗಲಿ ಅನ್ನುವಂಥದ್ದು ಉದ್ದೇಶ. ವಿಡಿಯೋ ಎಂಡ್ ತನಕ ನೋಡಿ, ಅಥವಾ ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ನೀವು ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ, ನಿಮಗೆ ಡೀಟೇಲ್ಸ್ ಸಿಗುತ್ತೆ ಹೋಮದ ಬಗ್ಗೆ. 4ನೇ ಎಚ್ಚರಿಕೆ ಕುಂಭರಾಶಿಯವರಿಗೆ ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ,
ನೀವು ಬಹಳ ಪ್ರಮುಖವಾದಂತಹ ಒಂದು ವಿಚಾರವನ್ನು ಮರೆತು ಹೋಗ್ಬಿಡ್ತೀರಾ, ಅಥವಾ ಅದ್ರ ಬಗ್ಗೆ ಲೇಜಿನೆಸ್ ಅಂತ ಎಂತ ಹೇಳ್ತೀವಿ, ನಿಮಗೆ ಆಲಸ್ಯವನ್ನು ತೋರಿಸ್ತೀರಾ ಆ ವಿಚಾರವಾಗಿ. ಬಿಡು ಮಾಡಿದ್ರಾಯ್ತು, ಹಿಂಗೆ ಹೇಳ್ತಿರ್ತಾರೆ, ಏನು ತೊಂದರೆ ಇಲ್ಲ ಅಂತ. ಆಮೇಲೆ ನೋಡಿದ್ರೆ ಪ್ರತಿ ಸಲ ಮಾಡ್ದಂಗೆ ಅಲ್ಲ, ಈ ಸಲ ಭಾಳ ಕರೆಕ್ಟಾಗಿ ಹೇಳಿದ್ರು ಅವರು, ನಾನು ಲೇಟ್ ಆಗಿಬಿಡ್ದೆ ಅಂತ. ಭಾಳ ಇಂಪಾರ್ಟೆಂಟಾಗಿ ನಿಮಗೆ ಮುಖ್ಯವಾದಂಥದ್ದನ್ನೇ ಬಿಟ್ಟು ಹೋಗ್ಬಿಡ್ತೀವಿ. ಅವ್ರು ಹಿಂಗೆ ಹೇಳ್ತಿರ್ತಾರೆ ಬಿಡು ಪರವಾಗಿಲ್ಲ ಅನ್ನೋ ಥರ ಸೀರಿಯಸ್ ತಗೊಳ್ಳಲ್ಲ ವಿಚಾರಗಳನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳಲಿಕ್ಕೆ 2 ಕಾರಣಗಳು. ಒಂದು, ಮೊದಲೆರಡು ವಾರಗಳು ರವಿ ಶನಿ ನಿಮ್ಮದ್ರಲ್ಲೇ ಇತ್ತು, ಬೇರೆ ಬೇರೆ ಏನೋ ಟೆನ್ಷನ್ಸ್ಗಳಲ್ಲಿ ಇದನ್ನು ಪ್ರಮುಖವಾದದ್ದು ಬಿಟ್ಟೋಗ್ಬಿಟ್ಟಿರುತ್ತೆ. ಅಂದರೆ ಏನು ಹೇಳ್ತಿರಲ್ಲ, ಹಲವಾರು ವಿಚಾರಗಳು ಬಂದಾಗ ಪ್ರಮುಖವಾದ ವಿಚಾರ ಬಿಟ್ಟು ಹೋಗ್ಬಿಡುತ್ತೆ, ಬೇರೆ ಯಾವುದೋ ವಿಚಾರದ ಹಿಂದೆ ಬಿದ್ದು ಬಿಡ್ತೀವಿ ಅಂತ. ಈ 2ನೇ ವಾರ ಮುಗಿದು 3ನೇ 4ನೇ ವಾರದಲ್ಲಿ ಏನಾಗ್ಬಿಡುತ್ತೆ, ಇದ್ರ ಬಗ್ಗೆ ಆಲಸ್ಯ, ಬಿಡು ಏನಾಗಲ್ಲ, ತೊಂದರೆ ನೋಡ್ಕೊಳ್ಳೋಣ, ಬಿಡು ಏನಾಗಲ್ಲ, ನೋಡೋಣ ಆಮೇಲೆ ಮಾತಾಡ್ತೀನಿ ಅನ್ನೋ ಥರ ಅದ್ರ ಬಗ್ಗೆ ಲೇಜಿನೆಸ್ ಮಾಡಿಬಿಡ್ತೀರಾ. ಈ ಲೇಜಿನೆಸ್ಸಿಂದಾಗಿ ಅಥವಾ ಈ ಆಲಸ್ಯದಿಂದಾಗಿ ಟ್ರೈನ್ ಆದ್ಮೇಲೆ ಟಿಕೆಟ್ ತಗೊಂಡಂಗೆ ಆಗಿಬಿಡುತ್ತೆ. ಆ ಲಾಸ್ಟ್ ಮೂಮೆಂಟಲ್ಲಿ ಅಲ್ಲಿಗೆ ಹೋಗ್ಬೇಕಾದ್ರೆ ಅದು ಆರೋಗ್ಯದ ವಿಚಾರ ಆಗಿರಬಹುದು, ಅದು ಹಣಕಾಸಿನ ವಿಚಾರ ಆಗಿರಬಹುದು, ಅದು ಅವಕಾಶಗಳ ವಿಚಾರ ಆಗಿರಬಹುದು, ಏನೇ ವಿಚಾರ ಆಗಿರಬಹುದು. ಟ್ರೈನ್ ಆದ್ಮೇಲೆ ಟಿಕೆಟ್ ತಗೊಂಡ್ಬಿಡ್ತೀರ. ಈ ಸಲ ಏನಾಗ್ಬಿಡುತ್ತೆ, ನೀವು ಯು ಆರ್ ಲೇಟ್ ಅಂದ್ಬಿಡ್ತಾರೆ. ನೀವು ನಿನ್ನೆ ಬರೋದಲ್ವೇನ್ರಿ, ಅರ್ಧ ಗಂಟೆ ಮುಂಚೆ ಕಾಲ್ ಮಾಡೋದಲ್ವೇನ್ರಿ, 2 ದಿವಸ ಮುಂಚೆನೇ ಇರ್ತದೆ ಸಲ್ವಾ, ನೀವು ಮೊದಲೇ ನಂಗೆ ಫೋನ್ ಮಾಡಬೇಕು, ಕೇಳಬೇಕು ತಾನೆ, ಒಂದು ವಾಟ್ಸಪ್ ಮಾಡೋಕ್ಕಾಗ್ತಿರಲ್ವ ನಿಮಗೆ, ಈ ಥರ ಎಲ್ಲ ಕೇಳ್ತಾರೆ. ನೀವು ಅವಕಾಶವನ್ನು ಕಳೆದುಕೊಳ್ಳಲಿದ್ದೀರಿ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಸೊ ಆದ್ದರಿಂದ ನೀವು ಏನೇ ಮಾಡಿದ್ರು ಆ್ಯಕ್ಟ್ ಫಾಸ್ಟ್. ಜೊತೆಗೆ ಒಂದು ನೋಟ್ ಮಾಡ್ಕೊಳ್ಳಿ, ಮೊಬೈಲ್ಗಳಲ್ಲೂ ಇರ್ತದೆ, ಅಥವಾ ನೋಟ್ ಪ್ಯಾಡ್ ತಗೊಂಡು ಒಂದು ಬುಕ್ಕು ಪೆನ್ನು ತಗೊಂಡು ಬರ್ಕೊಳ್ಳಿ, ನಿಮ್ಮ ಪ್ರಾಮುಖ್ಯತೆಗಳನ್ನು ಬರ್ಕೊಳ್ಳಿ, ಏನೇನು ಕೆಲಸಗಳಾಗಬೇಕು ಅನ್ನೋದು ಬರ್ಕೊಳ್ಳಿ. ಈ ತಿಂಗಳು ಮಾರ್ಚ್ ತಿಂಗಳಲ್ಲಿ ನಾನು ಇಷ್ಟು ಕೆಲಸಗಳನ್ನು ಮಾಡಲೇಬೇಕು, ಇದು ವೆರಿ ವೆರಿ ಇಂಪಾರ್ಟೆಂಟ್ ಅಂತ. ಹಾಗೂ ಯಾವುದು ಇದು ಯಾವುದು ಇಂಪಾರ್ಟೆಂಟ್ ಅಲ್ಲ ಬಿಟ್ಟಾಗ ಅಂತ ಅನ್ಕೊಂಡಿದ್ರು ಅದನ್ನು ಇನ್ನೊಂದು ಕಡೆ ಬರ್ಕೊಳ್ಳಿ. ಯಾಕೆಂದರೆ ಸಮಯ ಸಿಕ್ಕರೆ ಅದನ್ನೂ ಮಾಡಿಟ್ಕೊಳ್ಳೋ ಅವಕಾಶ ಇರಲಿ, ಆಯ್ತಲ್ವಾ. ಸೊ ಯಾವ ಕೆಲಸವನ್ನೂ ಕೂಡ ನೀವು ಬಿಡು ಪರವಾಗಿಲ್ಲ ಅಂತ ಅನ್ಕೋಬೇಡಿ, ಪ್ರತಿಯೊಂದು ಇಂಪಾರ್ಟೆಂಟ್ ಆಗ್ತಾನೇ ಇರಬಹುದು, ಅದಕ್ಕೊಂದು ಅಂತ್ಯ ಇಲ್ಲ. ಸೊ ಆದ್ದರಿಂದಾಗಿ ನಾನು ಒತ್ತಾಯ ಮಾಡಿ ನಿಮಗೆ ಹೇಳ್ತಾ ಇದ್ದೀನಿ, ಪ್ರಾಮುಖ್ಯತೆ ಕೊಡಲೇಬೇಕು, ಕೊಟ್ಟೇ ಕೊಡಿ. ಪ್ರಾಮುಖ್ಯತೆಯೊಂದಿಗೆ ನೀವು ಮುಂದುವರಿಬೇಕಾಗ್ತದೆ ಪ್ರತಿಯೊಂದು ಕೆಲಸಗಳಿಗೂ ಬೇಗ. ಯಾಕೆ ಅಂದರೆ ಈ ಸಲ ತುಂಬ ಲೇಟ್ ಮಾಡ್ಕೊಂಡ್ಬಿಡ್ತೀರಾ ನೀವು. ಮೊದಲೆರಡು ವಾರಗಳು ಬೇರೆ ಬೇರೆ ಕೆಲಸಗಳು ಸಿಗಾಕೊಂಡ್ಬಿಡ್ತೀರಾ, 3ನೇ ವಾರ 4ನೇ ವಾರ ತಾತ್ಸಾರ ಮಾಡಿಬಿಡ್ತೀರಾ, ಬಿಡು ಪರವಾಗಿಲ್ಲ, ಅವ್ರು ಯಾವಾಗಲೂ ಹಂಗೆ ಹೇಳ್ತಿರ್ತಾರೆ ಅನ್ನೋ ಥರ ಪ್ರಾಬ್ಲಮ್ ಆಗೋಗ್ಬಿಡುತ್ತೆ. ಸೊ ಅದರಿಂದ ನಷ್ಟ ಉಂಟಾಗ್ತದೆ. ಸೊ ದಯವಿಟ್ಟು ಅದ್ರ ಬಗ್ಗೆ ಗಮನ ಹರಿಸಿ. ಜೊತೆಗೆ ಬಹಳ ಪ್ರಮುಖವಾಗಿ ಮನೆ ಹತ್ತಿರ ಎಲ್ಲರೂ ಶನೇಶ್ವರ ದೇವಸ್ಥಾನ ಇದ್ದರೆ ಹೋಗಿ ಒಂದು 28 ಪ್ರದಕ್ಷಿಣೆ ನಮಸ್ಕಾರ ಮಾಡ್ಕೊಂಬನ್ನಿ. ಓಂ ನಮಃ ಶಿವಾಯ ಅನ್ನುವಂಥ ಮಂತ್ರ ಕೆಳಗಡೆ ಕಮೆಂಟ್ ಮಾಡಿ ನೋಡೋಣ, ಎಷ್ಟು ಜನ ಕಮೆಂಟ್ ಮಾಡ್ತೀರಿ ತನಕ ನೋಡಿದ್ದೀರಾ ಅನ್ನುವಂಥದ್ದು. 5ನೇ ಎಚ್ಚರಿಕೆ ಕುಂಭರಾಶಿಯವರಿಗೆ ಈ ಒಂದು ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ ಆರೋಗ್ಯ ವಿಚಾರ. ಆರೋಗ್ಯ ಸಮಸ್ಯೆ ಆಗ್ತಕ್ಕಂಥದ್ದು, ನಿಮಗೆ ಆರೋಗ್ಯ ಸಮಸ್ಯೆ ಆಗ್ತಕ್ಕಂಥ ಸಾಧ್ಯತೆಗಳು ಸ್ವಲ್ಪ ಜಾಸ್ತಿನೇ ಇದೆ. ಯಾಕೆಂದರೆ ಅದು ಮೊದಲೆರಡು ವಾರಗಳಲ್ಲಿ ತೀರಾ ಜಾಸ್ತಿ ಇದೆ, ಆಮೇಲೆ ಸ್ವಲ್ಪ ಕಂಟ್ರೋಲಿಗೆ ಬಂದುಬಿಡುತ್ತೆ, ತೊಂದರೆ ಇಲ್ಲ. ಮೊದಲೆರಡು ವಾರಗಳಲ್ಲಿ ಏನಾಗ್ಬಿಡುತ್ತೆ ಗೊತ್ತಾ, ಒಂದು ನೀವು ಎಷ್ಟು ಬ್ಯುಸಿ ಆಗಿಬಿಡ್ತೀರಾ ಅಂದರೆ ಆರೋಗ್ಯದ ಬಗ್ಗೆ ಗಮನ ಹರಿಸಲ್ಲ. ಹೇಳ್ತಾ ಇರ್ತಾರೆ, ಈ ಥರ ಕೆಮ್ತಾ ಇದ್ರೆ ಒಂದ್ಸಲ ಡಾಕ್ಟರ್ ತೋರಿಸ್ಕೊಳ್ಳೋದಲ್ವಾ, ಯಾಕೋ ಸುಸ್ತರ ಮುಖದ ಒಂಥರ ಆಗಿದೆ, ಒಂದ್ಸಲ ಡಾಕ್ಟರ್ ತೋರಿಸ್ಕೊಳ್ಳಿ ಅಂತ. ಅಯ್ಯೋ ಸುಮ್ಮನಿರಿ ಅದೆಲ್ಲ ಆಮೇಲೆ ನೋಡ್ಕೊಂಡು ನನಗೇನೂ ಆಗಿಲ್ಲ ಅಂದುಬಿಡ್ತೀರಾ. ಸೊ ಆರೋಗ್ಯದ ಬಗ್ಗೆ ಗಮನ ಕೊಡೋದೇ ಇಲ್ಲ, ಆರೋಗ್ಯದ ಬಗ್ಗೆ ಗಮನ ಕೊಡಲ್ಲ. ಇಲ್ಲಿ ನಿಮಗೆ ಏನಾಗ್ಬಿಡುತ್ತೆ, ಇನ್ನೂ ಎಂಥದ್ದು ಹೇಳ್ತೀವಿ, ನಿಮಗೆ ಎದುರುಗಡೆ ಇರ್ತಕ್ಕಂಥವ್ರಿಗೆ ನಿಮ್ಮಲ್ಲಿಯ ಸಮಸ್ಯೆಗಳು ಕಾಣ್ತಾ ಇರ್ತದೆ. ಅವ್ರು ನಿಮಗೆ ಹೇಳ್ತಾ ಇರ್ತಾರೆ, ಇಲ್ಲ ರೀ ನಿಮ್ಗೆ ಸರಿ ಇಲ್ಲ, ನಿಮ್ಗೆ ಯಾಕೋ ಏನೋ ಪ್ರಾಬ್ಲಮ್ ಅನ್ಸುತ್ತೆ, ಒಂದ್ಸಲ ಬಂದು ಡಾಕ್ಟರ್ ತೋರಿಸ್ಕೊಳಕ್ಕೇನ್ರಿ ಅಂತ. ನೀವು ಮಾತ್ರ ಬೇಡ ಸುಮ್ಮನಿರಿ, ಮತ್ತು ಡಾಕ್ಟ್ರ್ ಇನ್ನೊಂದೇನೋ ಹೇಳ್ತಾರೆ, ಮತ್ತೊಂದನ್ನೇ ಎದುರಿಸ್ಬಿಡ್ತಾರೆ, ಬೇಡ ಸುಮ್ಮನಿರಿ ಅಂತ. ಅದು ತೀರಾ ಜಾಸ್ತಿ ಆಗೋ ತನಕ ನೀವು ಡಾಕ್ಟರ್ ಹತ್ರ ಹೋಗಲ್ಲ. ಡಾಕ್ಟರ್ ಹತ್ರ ಹೋದ್ರೆ ನೀವು ಮುಂಚೆನೇ ಬರೋದಲ್ಲೇನ್ರಿ ಅಂತಾರೆ. ಸೊ ಆರೋಗ್ಯದ ಬಗ್ಗೆ ದಯವಿಟ್ಟು ಗಮನವನ್ನು ಹೊಳಿಸಬೇಕು. ಓಂ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ. ಈ ಮಂತ್ರವನ್ನು ಪ್ರತಿದಿನ ಒಂದು 28 ಬಾರಿ ಜಪ ಮಾಡ್ಕೊಳ್ಳಿ. ಆರೋಗ್ಯ ಬಹಳ ಪ್ರಮುಖವಾಗಿರುತ್ತೆ. ಅದರಲ್ಲಿ ನಿಮಗೆ ತಲೆನೋವು ಬರ್ತಕ್ಕಂಥ ಸಾಧ್ಯತೆ ತೀರಾ ಜಾಸ್ತಿ ಇದೆ. ತಲೆನೋವು ಬರ್ತಕ್ಕಂಥದ್ದು, ಕಣ್ಣು ನೋವು ಬರ್ತಕ್ಕಂಥದ್ದು, ನೋಡ್ತಾ ಕಣ್ಣು ಮಂಜಾಗ್ತಕ್ಕಂಥದ್ದು, ಕಣ್ಣಲ್ಲಿ ಕಂಟಿನ್ಯೂಸ್ ಆಗಿ ನೀರು ಕೆಳಗೆ ಇಳಿತಾ ಇರ್ತಕ್ಕಂಥದ್ದು, ಕಣ್ಣು ಕೆಂಪಾಗ್ತಕ್ಕಂಥದ್ದು, ತಲೆನೋವು, ಪಿತ್ತ ವಿಕಾರ ಆಗ್ತಕ್ಕಂಥದ್ದು, ವಾಮಿಟಿಂಗ್ ಸೆನ್ಸೇಷನ್ನು. ಅದಕ್ಕೆ ನೀವೇನು ಮಾಡ್ತೀರಾ, ಅದನ್ನ ಅವಾಯ್ಡ್ ಮಾಡೋಕ್ಕೆ ಒಂದಿಷ್ಟು ಮಾತ್ರೆಗಳನ್ನು ನುಂಗ್ತೀರಾ. ಯಾವುದೋ ಪ್ಯಾರಾಸಿಟಮಾಲ್ ಕಂಟೆಂಟೋ ಮತ್ತೊಂದು ಬೇರೆ ಏನೋ ಒಂದಿಷ್ಟು ಕಂಟೆಂಟ್ಸ್ ಇರತಕ್ಕಂಥ ತಲೆನೋವಿನ ಮಾತ್ರೆ ನುಂಗ್ತೀರಾ. ಅದು ತಾತ್ಕಾಲಿಕ ಪರಿಹಾರ ಬಿಟ್ಟರೆ ಬೇರೆಗೆ ಔಷಧಿಯನ್ನು ಕೊಡಲ್ಲ. ಅದು ಯಾವ ಕಾರಣಕ್ಕೆ ನಿಮಗೆ ತಲೆನೋವು ಬರ್ತಾ ಇದೆ ಅದಕ್ಕೆ ಔಷಧಿಯನ್ನು ಅದು ಕೊಟ್ಟಿರಲ್ಲ. ಸೊ ಅದು ನಿಮಗೆ ಮತ್ತೆ ಪುನಃ ಅದು ಸಮಸ್ಯೆಯೇ ಆಗ್ತದೆ. ಸೊ ಅದರಿಂದಾಗಿ ದಯವಿಟ್ಟು ಹೇಳ್ತೇನೆ,
ಆಮೇಲೆ ಗಾಡಿ ಓಡಿಸ್ಬೇಕಾದ್ರೆ ಹೆಲ್ಮೆಟ್ ಹಾಕ್ಕೊಂಡು ಓಡಾಡಿಸಿ ದಯವಿಟ್ಟು. ಆಮೇಲೆ ಎಲ್ಲೇ ಓಡಾಡಬೇಕಾದ್ರೂ ಸಹ ಮನೇಲೇ ಈ ಶಿರೋಭಾಗ ಅಂತೀವಲ್ಲ, ತಲೆಯ ಭಾಗದ ಬಗ್ಗೆ ಸ್ವಲ್ಪ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕಾದಂತ ತುಂಬ ಜಾಸ್ತಿ ಕಂಡು ಬರ್ತಾ ಇದೆ. ಕಣ್ ಟೆಸ್ಟ್ ಮಾಡಿಸ್ಕೊಳ್ಳಿ. ಕನ್ನಡಕ ಬಂದಿದ್ದರೆ ಹಾಕ್ಕೊಳ್ಳೋಕ್ಕೆ ಹಿಂಜರಿಬೇಡಿ. ಬೇಡ ಬೇಡ ಅನ್ನೋದು, ನಾನು ನೋಡೋಕ್ಕೆ ಚೆನ್ನಾಗಿ ಕಾಣೋಣ ಅನ್ನೋದು, ನೋಡೋಣ ಅನ್ನೋದು, ಇದೆಲ್ಲ ಮಾಡಬೇಡಿ ದಯವಿಟ್ಟು. ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿಕೊಂಡು ಅದರ ಐ ಡ್ರಾಪ್ಸು ಏನೋ ಒಂದು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡೋರು ಏನು ಕೊಡ್ತಾರೆ ಅದನ್ನು ಇದು ಮಾಡ್ಕೊಳ್ಳಿ. ಜೊತೆಗೆ ಆರೋಗ್ಯದ ಕಾಪಾಡಿಕೊಳ್ಳೇಬೇಕು. ಮೃತ್ಯುಂಜಯನ ಆರಾಧನೆಯನ್ನು ನಾವು ಸಹ ಮಾಡ್ತಾ ಇದ್ದೇವೆ. ಮಹಾಮೃತ್ಯುಂಜಯ ಹೋಮವನ್ನು ಶಿವರಾತ್ರಿ ಅಮಾವಾಸ್ಯೆ ದಿವಸ ಮಾಡಿ ವಿಶೇಷವಾದ ಕರುಂಗಲಿ ಮಾಲೆಯನ್ನೇ ಕೊಡ್ತಾ ಇದ್ದೇವೆ. ಆ ವಿಶೇಷ ಪರಿಹಾರಗಳೇನಪ್ಪ ಅಂತಂದರೆ, ಫೆಬ್ರವರಿ 27ನೇ ತಾರೀಕು ಗುರುವಾರ ಅಮಾವಾಸ್ಯೆ, ಬರೀ ಅಮಾವಾಸ್ಯೆ ಅಲ್ಲ, ಮಹಾಶಿವರಾತ್ರಿ ಅಮಾವಾಸ್ಯೆ, ಬುಧವಾರವೇ ಮಹಾಶಿವರಾತ್ರಿ. ಈ ಬಾರಿ ಚತುರ್ದಶಿ ಉಪರಿ ಅಮಾವಾಸ್ಯೆ ಬಂದಿರೋದ್ರಿಂದಾಗಿ ಮಹಾಶಿವರಾತ್ರಿಯ ಮರುದಿನವೇ ಅಮಾವಾಸ್ಯೆ ಆಗಿರುತ್ತೆ. ಸೊ ಆದ್ದರಿಂದ ಶಿವರಾತ್ರಿ ಅಮಾವಾಸ್ಯೆ ಗುರುವಾರ 27ನೇ ತಾರೀಕು ಫೆಬ್ರವರಿ ಬಂದಿದೆ. ಸೊ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಾವು ಅಮಾವಾಸ್ಯೆ ಹೋಮಗಳನ್ನು ಶ್ರೀ ಕ್ಷೇತ್ರ ನೇಪಾಳದ ಪಶುಪತಿನಾಥನ ಸನ್ನಿಧಾನದಲ್ಲಿ ಮಾಡ್ತಾ ಇದ್ದೇವೆ. ಆ ಸನ್ನಿಧಾನದಲ್ಲಿ ಆ ವಿಶೇಷವಾದಂಥ ದೇವತಾರಾಧನೆ ಯಾವುದ್ಯಾವುದಪ್ಪ ಅಂದರೆ ರುದ್ರ ಹೋಮ. ನಾವು ರುದ್ರನ ವಿಶೇಷವಾದಂತಹ ಒಂದು ಮಾಸ, ಅಂತಹ ಮಾಸದಲ್ಲಿ ಮಾಘ ಮಾಸದಲ್ಲಿ ರುದ್ರನ ಒಂದು ಆರಾಧನೆ ವಿಶೇಷತೆ ಇದ್ದಾಗ ನಾವು ರುದ್ರಹೋಮ ಮಾಡದೇ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಅದರಿಂದ ನಾವು ರುದ್ರಹೋಮವನ್ನು ಮಾಡ್ತಾ ಇದ್ದೇವೆ. ಅದಕ್ಕೋಸ್ಕರ ನಾನು ಆದಿಯಲ್ಲೇ ಹೇಳಿದೆ, ಎಲ್ಲರೂ ಓಂ ನಮಃ ಶಿವಾಯ ಅಂತ ಪಂಚಾಕ್ಷರಿಯನ್ನು ಕಮೆಂಟ್ನಲ್ಲಿ ಬರೇರಿ ಅಂತ ಹೇಳಿದೆ, ಈಶ್ವರಾನುಗ್ರಹ ಸಿಗಲಿ ಅಂತ. ಆ ಥರ ವಿಶೇಷವಾಗಿ ರುದ್ರಹೋಮ, ಅದರ ಜೊತೆಗೆ ಮಹಾಮೃತ್ಯುಂಜಯ ಹೋಮ, ನಿಮ್ಮೆಲ್ಲರ ಆರೋಗ್ಯ ಬಾಧೆಗಳು, ಅಪಮೃತ್ಯು ಪೀಡೆಗಳು ಪರಿಹಾರವಾಗಬೇಕು. ದುಷ್ಟ ಮೃತ್ಯು, ಅರಿಷ್ಟ ಮೃತ್ಯು, ಅಪಘಾತ ಮೃತ್ಯು ಇತ್ಯಾದಿ ಎಲ್ಲ ಸಮಸ್ತ ವಿಧ ಅಪಮೃತ್ಯು ಪೀಡೆಗಳು ಪರಿಹಾರವಾಗಬೇಕು, ಆರೋಗ್ಯ ಬಾಧೆಗಳು ಪರಿಹಾರವಾಗಬೇಕು. ಅದಕ್ಕೋಸ್ಕರವಾಗಿ ಮಹಾಮೃತ್ಯುಂಜಯ ಹೋಮವನ್ನು ಶ್ರೀ ಕ್ಷೇತ್ರ ಸನ್ನಿಧಾನದಲ್ಲಿ ಪಶುಪತಿನಾಥನ ಸನ್ನಿಧಾನದಲ್ಲಿ ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಒಂದು ವಿಶೇಷವಾದಂತಹ ಆರಾಧನೆ ಅಮ್ಮನವರಿಗೆ ಸಂಬಂಧಪಟ್ಟಂಥದ್ದು ತ್ರೈಲೋಕ್ಯ ಮೋಹನಕರ ಗೌರಿ ಹೋಮ. ಈ ತ್ರೈಲೋಕ್ಯ ಮೋಹನಕರ ಗೌರಿ ಹೋಮ ಬಹಳ ಹಿಂದೆ ನಮ್ಮ ಯಾಗಶಾಲೆಯಲ್ಲಿ ನಾವು ಮಾಡಿದ್ವಿ. ಸೊ ಇದರ ವಿಶೇಷತೆಯ ವಿಚಾರಗಳು ಹಲವಾರು ವಿಚಾರಗಳಿದೆ. ಹಾಗೂ ಲಲಿತಾ ತ್ರಿಪುರ ಸುಂದರಿಯ ಸ್ವರೂಪದಲ್ಲಿ ಅಮ್ಮನವರು ಪಶುಪತಿನಾಥನ ಒಂದು ಶಿರೋಭಾಗದಲ್ಲಿ ವಾಸ ಮಾಡ್ತಾರೆ. ಅರ್ಧನಾರೀಶ್ವರನ ಸ್ವರೂಪದಲ್ಲಿ ಪಶುಪತಿನಾಥನ ಸನ್ನಿಧಾನದಲ್ಲಿ ಬಹಳ ಅದ್ಭುತವಾದಂತಹ ಸನ್ನಿಧಾನ ಅದು. ಅಲ್ಲಿ ತ್ರೈಲೋಕ್ಯ ಮೋಹನಕರ ಗೌರಿ ಹೋಮವನ್ನು ಮಹಾಶಿವರಾತ್ರಿ ಅಮಾವಾಸ್ಯೆ ದಿವಸ ಮಾಡಿದಾಗ ನಿಮ್ಮೆಲ್ಲ ಆ ಒಂದು ಜನಾಕರ್ಷಣೆ ಅನ್ನತಕ್ಕಂಥದ್ದು ಅದ್ಭುತವಾಗಿ ಆಗ್ತದೆ. ಅದರಿಂದ ಎಲ್ಲ ರೀತಿಯ ಸಮಸ್ಯೆಗಳು, ನಿಮ್ಮ ವ್ಯವಹಾರಗಳಲ್ಲಿ ಯಶಸ್ಸು, ವಿವಾಹದ ವಿಚಾರದಲ್ಲಿ ಅನುಕೂಲ, ದಾಂಪತ್ಯದ ಜೀವಿತ ವಿಚಾರದಲ್ಲಿ ಅನುಕೂಲ, ಅಷ್ಟೇ ಅಲ್ಲದೆ ನಿಮ್ಮ ಐಶ್ವರ್ಯದ ವಿಚಾರದಲ್ಲಿ, ಆರ್ಥಿಕತೆಯ ವಿಚಾರದಲ್ಲಿ, ಆರೋಗ್ಯದ ವಿಚಾರ, ಎಲ್ಲ ರೀತಿ ಸರ್ವತೋಮುಖವಾದ ಅಭಿವೃದ್ಧಿ. ತ್ರೈಲೋಕ್ಯ ಮೋಹನಕರ ಗೌರಿ ಹೋಮ ಹಾಗೂ ಒಂದು ಜನಾಕರ್ಷಣೆ ನಿಮ್ಮಲ್ಲಿ ತುಂಬ ಚೆನ್ನಾಗಿ ಸಿಗಲಿಕ್ಕೆ ಅನುಕೂಲವಾಗ್ತದೆ. ಅಂದರೆ ನಿಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳು ಈಡೇರ್ತದೆ ಅದರಲ್ಲಿ. ಸೊ ಅದರಿಂದ ಅದ್ರ ಜೊತೆಗೆ ಈ ವಿವಾಹದ ವಿಚಾರದಲ್ಲಿ ಅನುಕೂಲವಾಗಬೇಕು ಅಂತ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರು ಬಲಕ್ಕೋಸ್ಕರ ಗುರುಶಾಂತಿ ಹೋಮ, ಶನಿ ಪೀಡೆ ಪರಿಹಾರಕ್ಕೆ ಶನಿಶಾಂತಿ ಹೋಮ, ಅದರ ಜೊತೆಗೆ ಮಹಾನವಗ್ರಹ ಶಾಂತಿ ಹೋಮಗಳು, ಇದೆಲ್ಲ ಮಾಡಿ ವಿಶೇಷವಾದ ಪ್ರಸಾದ ಏನು ಅಂತ ಕೇಳಿರಬಹುದು. ಆ ವಿಶೇಷವಾದಂತಹ ಪ್ರಸಾದವೇ ನಮ್ಮ ಈ ಕರುಂಗಲಿ ಮಾಲಾ. ಬಹಳಷ್ಟು ಜನ ವೀಕ್ಷಕರು ಕೇಳಿದರೆ, ಗುರುಗಳೇ ನೀವು ಯಾವಾಗ ಕೊಡ್ತೀರಾ ಕರುಂಗಲಿ ಮಾಲಾ ಅಂತ. ಸೊ ಒರಿಜಿನಲ್ ಕರುಂಗಲಿ ಮಾಲೆಯನ್ನು ಸಂಪಾದಿಸಿ ಅದಕ್ಕೆ ಕ್ಯಾಪ್ ಹಾಕಿಸಿ ತುಂಬ ಚಂದವಾದ ಸುಂದರವಾದಂತಹ ಒಂದು ಮಾಲೆಯನ್ನು 54 ಮಣಿಗಳ ಒಂದು ವಿಶೇಷವಾದ ಕರುಂಗಲಿ ಮಾಲೆಯನ್ನು ಸಿದ್ಧಪಡಿಸಿ ಈ ಒಂದು ಮಾಲೆಯನ್ನು ಪಶುಪತಿನಾಥನ ಸನ್ನಿಧಾನದಲ್ಲಿ ಶಿವರಾತ್ರಿ ಅಮಾವಾಸ್ಯೆ ಪರ್ವದಿನದಂದು ರುದ್ರಹೋಮ, ಮೃತ್ಯುಂಜಯ ಹೋಮ, ತ್ರೈಲೋಕ್ಯ ಮೋಹನಕರ ಗೌರಿ ಹೋಮ. ನಾನು ಈ ಕರುಂಗಲಿ ಮಾಲಾ ಕೊಡಲಿಕ್ಕೆ ಭಾಳ ಮುಖ್ಯವಾದ ಉದ್ದೇಶ ಮೃತ್ಯುಂಜಯ, ರುದ್ರ, ತ್ರೈಲೋಕ್ಯ ಮೋಹನಕರ ಗೌರಿ
ಇದ್ರದ್ದು ವಿಶೇಷ ವಿಚಾರಗಳು ಇನ್ನೂ ವಿಡಿಯೋಗಳು ಮಾಡಿ ನಿಮಗೆ ತಿಳಿಸ್ತೇನೆ ಅದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಇದೆ ಅಂತ. ಅದ್ರ ಜೊತೆಗೆ ಸ್ವಯಂವರ, ಪಾರ್ವತಿ ಹೋಮ, ಗುರು ಶಾಂತಿ, ಶನಿ ಶಾಂತಿ, ನವಗ್ರಹ ಶಾಂತಿ, ವಿಶೇಷವಾಗಿ ಒಂದು ಕುಜನಿಗೂ ಹೋಮ ಆಗ್ತದೆ ಹೇಗಿದ್ರು. ಇದು ಎಲ್ಲ ರೀತಿಯಲ್ಲಿ ಆರಾಧನೆ ಮಾಡುವಂಥ ವಿಶೇಷ ಪ್ರಸಾದ ಪ್ರತಿಯೊಬ್ಬರೂ ಧಾರಣೆ ಮಾಡಿಕೊಳ್ಬಹುದು. ಈ ಮಧ್ಯೆ ನೀವು ಬಹಳಷ್ಟು ಕರುಂಗಲಿ ಮಾಲೆಯ ಬಗ್ಗೆ ಹೇಳಿದ್ದೇನೆ, ಬಟ್ ಅದು ಒರಿಜಿನಲ್ ಬಗ್ಗೆನೋ ಅಥವಾ ಹೆಂಗೋ ಕೊಟ್ಟು ಬಿಡ್ತಾರೆ ಅನ್ನೋ ಹೆದರಿಕೆ ಇರ್ತದೆ. ನಮ್ಮಲ್ಲಿ ಆ ಯಾವುದೋ ಹೆದರಿಕೆ ಇಲ್ಲ. ಒರಿಜಿನಲ್ ಕರುಂಗಲಿ ಮಾಲೆಯನ್ನೇ, ಆ ಮಣಿಗಳನ್ನೇ ನಾವು ಸಂಗ್ರಹಿಸಿ ಅದನ್ನು ಮಾಲೆ ತಯಾರಿಸಿ ಈಗ ಶಿವರಾತ್ರಿ ಅಮಾವಾಸ್ಯೆ ದಿವಸ ಇದನ್ನು ಎನರ್ಜೈಸ್ ಮಾಡಿ ನಾವು ನಿಮಗೆ ತಂದು ಪೋಸ್ಟಲ್ಲಿ ಕಳಿಸ್ಕೊಡ್ತೇವೆ. ಸೊ 27ನೇ ತಾರೀಕು ಗುರುವಾರ ಅಮಾವಾಸ್ಯೆಯಲ್ಲಿ ಹೋಮ ಇದ್ದಾಗ ನಾನು ಅಲ್ಲಿಂದ ಬರಬೇಕಲ್ಲ. ಸೊ 28ಗೆ ನಾನು ವಾಪಸ್ ಬರೋದು, 29, 30 ನಂತರ ಪ್ರಸಾದ ಕಳಿಸ್ಕೊಡುವಂಥದ್ದಾಗಿರ್ತದೆ. ಸ್ವಲ್ಪ ಸಮಯಾವಕಾಶನೂ ಕೊಡಬೇಕಾಗ್ತದೆ. ನಾನು ನೇಪಾಳದಿಂದ ನಾನು ವಾಪಸ್ ಬೆಂಗಳೂರಿಗೆ ಬರಬೇಕು. ಸೊ ಅದರಿಂದ ಪ್ರತಿಯೊಬ್ಬರಿಗೂ ಸಹ ಇದನ್ನು ಕಳಿಸ್ಕೊಡ್ತೇವೆ. ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಡೋಕ್ಕೆ ಮಿಸ್ ಮಾಡ್ಕೋಬೇಡಿ. ಯಾಕೆಂದರೆ ಇದು ತುಂಬ ಲಿಮಿಟೆಡ್ ಆಗಿ ನಾನು ಮಾಡಿಸಿದ್ದೇನೆ. ಕರುಂಗಲಿ ಮಾಲೆ ಪ್ರತಿಯೊಬ್ಬರು ನೋಡಿದ್ದಾರೆ, ಪ್ರತಿಯೊಬ್ಬರಿಗೂ ಬೇಕು ಅನ್ನೋ ಆಸೆ ಇದೆ. ಸ್ವಲ್ಪ ಭಯವೂ ಇತ್ತು ಅದ್ರ ಬಗ್ಗೆ, ಯಾವತ್ತು ತಗೊಳ್ಳೋದು, ಎಲ್ಲಿ ಸಿಗುತ್ತೆ, ಏನು ಅಂತ. ಈಗ ಯಾವ ಹೆದರಿಕೆ ಇಲ್ಲ. ನಾನೇ ಸಿದ್ಧಪಡಿಸಿರತಕ್ಕಂಥ ವಿಶೇಷವಾದಂತಹ ಮಾಲೆ ಇದು. ಇದನ್ನು ಜ್ಯೋತಿರ್ಲಿಂಗ ಸ್ವರೂಪಿ ಪಶುಪತಿನಾಥನ ಸನ್ನಿಧಾನದಲ್ಲಿ ರುದ್ರ ಹೋಮ, ಅದು ಯಾವತ್ತು ಮಹಾಶಿವರಾತ್ರಿ ಅಮಾವಾಸ್ಯೆಗೆ ಪರ್ವದಿನದಂದು ರುದ್ರ ಹೋಮ, ಮೃತ್ಯುಂಜಯ ಹೋಮ, ತ್ರೈಲೋಕ್ಯ ಮೋಹನಕರ ಗೌರಿ ಹೋಮ ಇತ್ಯಾದಿ ವಿಶೇಷವಾದಂಥ ಹೋಮಗಳಲ್ಲಿ ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ಕೊಡ್ತಾ ಇದ್ದೇನೆ. ಪ್ರತಿಯೊಬ್ಬರೂ ಸಹ ಧಾರಣೆ ಮಾಡಿಕೊಳ್ಬಹುದು. ತುಂಬ ಅದ್ಭುತವಾಗಿ ಕಾಣ್ತದೆ. ನಿಮ್ಮ ಇಷ್ಟಾರ್ಥ ಸಿದ್ಧಿಗೆ, ಆರೋಗ್ಯ ಬಾಧೆಗಳ ಪರಿಹಾರಕ್ಕೆ, ವ್ಯಾಪಾರಾಭಿವೃದ್ಧಿಗೆ, ಸರ್ವತೋಮುಖವಾದ ಅಭಿವೃದ್ಧಿಗೆ ಎಲ್ಲ ರೀತಿಯಲ್ಲಿ ಅನುಕೂಲವಾಗ್ತದೆ. ಮಕ್ಕಳಿಗೂ ಕೂಡ ಧಾರಣೆ ಮಾಡಿಸಿ ಮಕ್ಕಳ ವಿದ್ಯಾಭ್ಯಾಸದ ವಿಚಾರದಲ್ಲಿ ಅವರಿಗೆ ಹೆಚ್ಚಿನ ಗಮನ ಬರ್ತದೆ. ಹಠ ಎಲ್ಲ ಕಡಿಮೆ ಆಗ್ತದೆ. ದೃಷ್ಟಿ ದೋಷಗಳು ಪರಿಹಾರವಾಗ್ತದೆ. ಈ ನ್ಯಾಯಾಲಯದಲ್ಲಿ ಜಗವಿಜಗ ಪ್ರಾಪ್ತಿಯಾಗಲಿಕ್ಕೆ ಅನುಕೂಲವಾಗ್ತದೆ. ಎಲ್ಲ ದೃಷ್ಟಿದೋಷ, ಮಾಟಮಂತ್ರ, ಶತ್ರುಬಾಧೆಗಳ ಪರಿಹಾರಕ್ಕೆ ತುಂಬ ಅನುಕೂಲವಾಗ್ತದೆ ಈ ವಿಶೇಷವಾದಂತಹ ಕರುಂಗಲಿ ಮಾಲ. ಸೊ ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದೇವೆ. ಸಂಕಲ್ಪ ಸೇವೆ ಕೊಡೋರು ಬೇಗ ನಿಮ್ಮ ಹೆಸರುಗಳನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ. ಸ್ವಲ್ಪ ಲಿಮಿಟೆಡ್ ಆಗಿ ನಾವು ಇದನ್ನು ಸಿದ್ಧಪಡಿಸಿರ್ತಕ್ಕಂಥದ್ದು, ಹಾಗೂ ಇದನ್ನು ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸಲ್ಲಿ ಇದನ್ನು ಕೊಡ್ತಾ ಇದ್ದೇವೆ. ಖಾಲಿ ಆಗೋದ್ರೆ ಮಾತ್ರ ಮತ್ತೆ ಪುನಃ ಮಾಡಿಸ್ಲಿಕ್ಕೆ ತುಂಬ ಸಮಯಾವಕಾಶ ಬೇಕಾಗ್ತದೆ. ಸೊ ಅದರಿಂದ ದಯವಿಟ್ಟು ಬೇಕಾಗಿರ್ತಕ್ಕಂಥವ್ರು ಬೇಗ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ವಿಳಾಸಗಳನ್ನು ಸ್ಕ್ರೀನ್ ಮೇಲೆ ಕೊಡುವಂಥ ನಂಬರ್ಗೆ ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ. ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಆಗಬೇಕು. ಎಲ್ಲರಿಗೂ ಶ್ರೀ ಕ್ಷೇತ್ರ ಪಶುಪತಿನಾಥನ ಸನ್ನಿಧಾನದ ಬಗ್ಗೆ ವಿಚಾರ ಗೊತ್ತಾಗಬೇಕು. ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರಲ್ಲಿ. ಹಾಗೂ ಈ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಮ್ಮ ಚಾನಲ್ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಕೊಳ್ಳೋಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ನ ಪೇಜ್ನ ಫಾಲೋ ಮಾಡಲಿಕ್ಕೆ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.